ಓಕೆ, ಇಲ್ಲಿ ಪೋಲ್ ಕೊಡ್ತೀನಿ, ಆನ್ಸರ್ ಮಾಡಿ. ನಮಸ್ಕಾರ ನಮಸ್ಕಾರ. ಇದನ್ನ ಆನ್ಸರ್ ಮಾಡಿದಿರ, ವೆರಿ ಗುಡ್. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಪಂಚಾಯತ್ ವ್ಯವಸ್ಥೆ ನೋಡಿ. ಭಾರತದ ಸಂವಿಧಾನದ 73ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಯಾಕಂದ್ರೆ ನೋಡಿ, ನಮ್ಮ ಸಂವಿಧಾನದ 40ನೇ ವಿಧಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿತ್ತು ಅಥವಾ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿತ್ತು. ಇದನ್ನೇನ್ ಮಾಡ್ತಾರೆ, 1993ರಲ್ಲಿ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿಗಳನ್ನ ದೇಶದಲ್ಲಿ ಅನುಷ್ಠಾನ ಮಾಡ್ತಾರೆ, ಅಂದ್ರೆ ಸಂವಿಧಾನಿಕ ಸ್ಥಾನಮಾನ ಸಿಗುವಂತದ್ದು. ಹೀಗಾಗಿ 73ನೇ ತಿದ್ದುಪಡಿ ಅಂತ ಬಂದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದೆ, 74 ಅಂತ ಬಂದ್ರೆ ಮುನ್ಸಿಪಾಲಿಟೀಸ್ ಅಂತ ಕರಿತೀವಿ ನಾವು. ನೆನ್ಪಿಟ್ಕೊಳ್ಳಿ, 73ನೇ ಸಂವಿಧಾನ ತಿದ್ದುಪಡಿ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಆನ್ಸರು ಡಿ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂವಿಧಾನಿಕ ತಿದ್ದುಪಡಿಗಳೊಂದಿಗೆ ವ್ಯವಹರಿಸುತ್ತದೆ? ನಮಸ್ಕಾರ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂವಿಧಾನಿಕ ತಿದ್ದುಪಡಿಗಳೊಂದಿಗೆ ವ್ಯವಹರಿಸುತ್ತದೆ? ಪೋಲ್ ಕೊಟ್ಟಿನ, ಆನ್ಸರ್ ಮಾಡಿ. ಶಬಾಷ್, 77% ಆನ್ಸರ್ ಮಾಡಿದ್ರ, ವೆರಿ ಗುಡ್. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ವಿಧಿ 368. ವಿಧಿ 368ನೇ ವಿಧಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಂವಿಧಾನಿಕ ತಿದ್ದುಪಡಿ. ಅಂದ್ರೆ ನಮ್ಮ ಸಂವಿಧಾನವೇ ಹೇಳ್ತಾ ಇದೆ ಕಾಲ ಕಾಲಕ್ಕೆ ನನ್ನನ್ನು ತಿದ್ದುಪಡಿ ಮಾಡಿ ಅಂತ ಹೇಳಿ. ಸಂವಿಧಾನವೇ ಹೇಳ್ತಾ ಇದೆ ಕಾಲ ಕಾಲಕ್ಕೆ, ಯಾಕಂದ್ರೆ ಬದಲಾದ ಕಾಲಕ್ಕೆ ನಾನು ಕೂಡ ಬದಲಾಗ್ಬೇಕು, ನಿಂತು ನೀರು ಆಗ್ಬಾರ್ದು. ಸಂವಿಧಾನ ಅಂದ್ರೆ ಏನು? ಆಡಳಿತದ ನಿಯಮಗಳಿಗೆ ನಾವು ಸಂವಿಧಾನ ಅಂತ ಕರಿತೇವೆ. ಆಡಳಿತದ ನಿಯಮಗಳು ಕಾಲ ಕಾಲಕ್ಕೆ ಬದಲಾಗ್ಬೇಕು. ಹಂಗಂತೇಳಿ ತನ್ನ 368ನೇ ವಿಧಿಯಲ್ಲಿ ಹೇಳ್ಕೊಂಡಿದೆ ಸಂವಿಧಾನ. ನಮ್ಮ ಸಂವಿಧಾನ ರಚನಾಕಾರರು 368ನೇ ವಿಧಿಯಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಕಾಲ ಕಾಲಕ್ಕೆ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತ. ಎಲ್ಲಿ ನೋಡ್ತೇವೆ ನಾವು? 368. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 368, 368. ಆಮೇಲೆ ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತ ಉಪಬಂಧಗಳನ್ನ ಎಲ್ಲಿಂದ ಎರವಲ್ಪಡ್ಕೊಂಡು ಬರಲಾಗಿದೆ ಅಂತ ಕೇಳ್ತಾನೆ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತ ಉಪಬಂಧಗಳನ್ನ ಎರವಲು ಪಡ್ಕೊಂಡು ಬರಲಾಗಿದೆ. ಆ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್. ಓಕೆ ಗಿರಿ ಅವರೇ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಮಸೂದೆಯನ್ನ ಸಚಿವರು ಮಾತ್ರ ಪರಿಚಯಿಸಬಹುದು. ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ನೋಡಿ. ಆನ್ಸರ್ ಮಾಡಿ. ಬಹಳ ಜನ ಸಿ ಹಾಕಿರಿ, ಆನ್ಸರ್ ಸಿ ಆಗಲ್ಲ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಎ ಮಾತ್ರ ಆಗುತ್ತೆ. ಎ ಒಂದು ಮಾತ್ರ ಆಗುತ್ತೆ. ಇಲ್ಲಿ ನೋಡಿ, ಸಂವಿಧಾನ ತಿದ್ದುಪಡಿ ಈಗಲೇ ಹೇಳಿ ನಾನು, 368ನೇ ವಿಧಿ. 368 ಅಂತಲ್ಲ, ಸಂವಿಧಾನ ತಿದ್ದುಪಡಿ 368 ಹೊರಗಡೆ, ಆ ವಿಧಿ ಹೊರಗಡೆನೂ ಮಾಡಬಹುದು. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹೌದು, ರಾಜ್ಯಸಭೆದಲ್ಲಾದ್ರೂ ಮಂಡಿಸಬಹುದು, ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು. ಕರೆಕ್ಟ್ ಇದೆ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೆಕೆಂಡ್ ನೋಡಿ, ಮಸೂದೆಯನ್ನ ಸಚಿವರು ಮಾತ್ರ ಅಂದ್ರೆ ಬಹಳ ವಜ್ಜೆ ಹೋಗುತ್ತೆ ನೋಡಿ. ಮಾತ್ರ ಬಂದ್ರೆ ಈ ಸೆಂಟೆನ್ಸ್ಗೆ ಬಹಳ ವೇಟೇಜ್ ಬರುತ್ತೆ, ಬಹಳ ತೂಕ ಬರುತ್ತೆ. ಬಹಳ ತೂಕವಾಗಿರುವಂತಹ ವಾಕ್ಯಗಳು ಸ್ವಲ್ಪ ಬಹಳಷ್ಟು ಬಾರಿ ತಪ್ಪಿರ್ತವೆ ಅನ್ನೋದು ನಿಮ್ಗೊಂದು ಗೊತ್ತಿರ್ಬೇಕಾಗುತ್ತೆ. ಎಲ್ಲಾ ಟೈಮಲ್ಲಿ ತಪ್ಪಿರಲ್ಲ, ಬಹಳಷ್ಟು ಬಾರಿ ತಪ್ಪಿರುತ್ತೆ. ಮಸೂದೆಯನ್ನ ಸಚಿವರು ಪರಿಚಯಿಸಬಹುದು ಅಥವಾ ಒಬ್ಬ ಸಂಸದನು ಪರಿಚಯಿಸಬಹುದು. ಸಚಿವರಷ್ಟೇ ಅಲ್ಲ, ಮಸೂದೆಯನ್ನ, ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತ ಮಸೂದೆಯನ್ನ ಒಬ್ಬ ಸಚಿವ ಯಾರಾದ್ರೂ ಮಂಡಿಸಬಹುದು. ಸಂಸದ ಮಂಡಿಸಿದರೆ ಖಾಸಗಿ ಮಸೂದೆ ಅಂತ ಕರಿತೇವೆ. ಸಂಸದ ಮಂಡಿಸಿದರೆ ಅದನ್ನ ಖಾಸಗಿ ಮಸೂದೆ ಅಂತ ಕರಿತೀವಿ. ಸಚಿವ ಮಂಡಿಸಿದರೆ ಅದನ್ನ ಸರ್ಕಾರಿ ಮಸೂದೆ ಅಂತ ಕರೀತಾರೆ. ಹೀಗಾಗಿ ಸಂವಿಧಾನ ತಿದ್ದುಪಡಿಗೆ ಬರೀ ಸಚಿವರೇ ಮಾಡ್ಬೇಕಂತ ಏನಿಲ್ಲ, ಯಾರಾದ್ರೂ ಮಾಡಬಹುದು. ಒಂದು ಮಾತ್ರ ನೋಡಿ. ಓಕೆ, ಆಲ್ ರೈಟ್, ನೆಕ್ಸ್ಟ್ ಕ್ವಶನ್.
ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಗೋವಾವನ್ನ ರಾಜ್ಯ ವಿಧಾನಸಭೆಯೊಂದಿಗೆ ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಲಾಯಿತು? ಮೂವತ್ತು ಸೆಕೆಂಡ್ ಕೊಡಿ ನೋಡಿ, ಆನ್ಸರ್ ಮಾಡಿ. 30 ಸೆಕೆಂಡ್ ಕೊಡಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಸಿ ನೋಡಿ. 56ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1987. 1987 56ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ಗೋವಾ ರಾಜ್ಯದ ಸ್ಥಾನಮಾನವನ್ನ ಪಡೆದುಕೊಳ್ಳಲಾಗುತ್ತದೆ. ಗೋವಾ ರಾಜ್ಯ ವಿಧಾನಸಭೆಯೊಂದಿಗೆ ಪೂರ್ಣ ಪ್ರಮಾಣದ ರಾಜ್ಯ ವಿಧಾನಸಭೆ ಅಂದ್ರೆ ಎಂಎಲ್ಎಗಳು, ಅಲ್ಲಿಗೆ ಎಂಎಲ್ಎಗಳು ಕೊಟ್ಟರು, ಎಂಪಿಗಳು ಕೊಟ್ಟರದ ಅರ್ಥ. ಗೋವಾದಲ್ಲೂ ಕೂಡ ಈಗ ಎಂಎಲ್ಎಗಳು ಮತ್ತು ಎಂಪಿಗಳು ಆಯ್ಕೆ ಆಗ್ತಾರೆ. ರಾಜ್ಯ ವಿಧಾನಸಭೆಯೊಂದಿಗೆ ಪೂರ್ಣ ಪ್ರಮಾಣದ ರಾಜ್ಯವಾಗಿದ್ದು 56ನೇ ಸಂವಿಧಾನ ತಿದ್ದುಪಡಿ. ನಿಮಗೆ ಆಕ್ಚುಲಿ ಕನ್ಫ್ಯೂಸ್ ಇರಬೇಕು, ಇವೆರಡರಲ್ಲೇ ಇರಬೇಕು. ಯಾಕಂದ್ರೆ 87 ನಿಮಗೆ ಗೊತ್ತಿರುತ್ತೆ ಬಹಳ ಜನರಿಗೆ. ಇವೆರಡಂತೂ ಸಂಬಂಧ ಪಡಲ್ಲ. ಇಸ್ವಿ ನೋಡೆ ಹೊಡೆದು ಹಾಕ್ಬಿಡ್ಬಹುದು ನೀವು, ಇಸ್ವಿ ನೋಡಿ ಹೊಡೆದು ಹಾಕ್ಬಹುದು. ಇನ್ನು ಎರಡರಲ್ಲಿ ಕನ್ಫ್ಯೂಷನ್ ಇರುತ್ತೆ, ಆದ್ರೆ ಆನ್ಸರ್ ಮಾತ್ರ ಸಿ. ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಖಾತರಿ ನೀಡುತ್ತದೆ? ಬಹಳ ಜನ ತಪ್ಪು ಮಾಡಿದ್ರಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಅನುಚ್ಛೇದ 30 ಅಲ್ಲ, 30ನೇ ವಿಧಿ. 29ನೇ ವಿಧಿ ಏನ್ ಹೇಳುತ್ತೆ? ಅಲ್ಪಸಂಖ್ಯಾತರ ಹಿತಾಸಕ್ತಿ ಬಗ್ಗೆ ಮಾತನಾಡುತ್ತೆ. 30ನೇ ವಿಧಿ ಏನ್ ಹೇಳುತ್ತಂದ್ರೆ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಡೆಸುವ ಅದ್ರ ಬಗ್ಗೆ ಮಾತನಾಡುತ್ತೆ. ಹೌದಾ? ಈಗ ನೆನಪಿ ಬರ್ತಾ ಇದೆ. ಮೂಲಭೂತ ಹಕ್ಕುಗಳು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಲ್ಲಿ 29ನೇ ವಿಧಿ ಏನ್ ಹೇಳುತ್ತೆ? ಅಲ್ಪಸಂಖ್ಯಾತರ ಹಿತಾಸಕ್ತಿ ಬಗ್ಗೆ ಮಾತನಾಡುತ್ತೆ. 30ನೇ ವಿಧಿ ಏನ್ ಮಾಡುತ್ತೆ? ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಅವುಗಳನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದಾರೆ ಅಂತ 30ನೇ ವಿಧಿ ಹೇಳುತ್ತೆ. ಆದ್ರೂ ಬಹಳ ಜನ ಮಿಸ್ಟೇಕ್ ಮಾಡಿದಿರ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಬಿ ಆಗುತ್ತೆ. ಬಿ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಕಂಡ ಹಕ್ಕನ್ನ ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನ ಹಾಗೆಂದು ಎತ್ತಿ ಹಿಡಿಯಲಾಗಿದೆ. ಓಕೆ, 49% ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡಿ ಡಿ, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ನೀವು ಮೂಲಭೂತ ಹಕ್ಕುಗಳನ್ನ ನೋಡಿ, 12ನೇ ವಿಧಿಯಿಂದ 35ನೇ ವಿಧಿಗಳವರೆಗೂ ನೋಡಿ. ಅಲ್ಲಿ ಇವೆಲ್ಲ ನೋಡಿರ್ತೀರ. ಕಾನೂನಿನ ಮುಂದೆ ಸಮಾನತೆ 14ನೇ ವಿಧಿ. ಸಾರ್ವಜನಿಕ ಉದ್ಯೋಗದಲ್ಲಿ ತಾರತಮ್ಯ ಮಾಡದಿರುವ ಹಕ್ಕು 16ನೇ ವಿಧಿ. ಸಂಘ ಅಥವಾ ಒಕ್ಕೂಟಗಳನ್ನು ರಚಿಸುವ ಹಕ್ಕು 19 ಎಲ್ಲಿ ಬರುತ್ತೆ? ಇದು 19A ಏನ್ ಬರುತ್ತೆ? 19A ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತೆ. ಫ್ರೀಡಮ್ ಆಫ್ ಸ್ಪೀಚ್, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತೆ 19A. ಬಿ ಆದ್ಮೇಲೆ ಏನ್ ಬರುತ್ತೆ? 19B ಏನ್ ಬರುತ್ತೆ? ಸಭೆ ಸೇರುವ ಅಧಿಕಾರವನ್ನು ಕೊಡುತ್ತೆ. ನೆಕ್ಸ್ಟ್ 19C ಅನ್ನು ಕೊಡುತ್ತೆ, ಸಂಘ ಅಥವಾ ಒಕ್ಕೂಟಗಳನ್ನು ರೂಪಿಸುವ ಹಕ್ಕು. ಇದರಲ್ಲಿ ಸಹಕಾರ ಸಂಘನೂ ಬರುತ್ತೆ. ಸಂಘ, ಸಹಕಾರ ಸಂಘ, ಒಕ್ಕೂಟಗಳನ್ನ ರಚಿಸುವ ಹಕ್ಕು. 19D ದೇಶಾದ್ಯಂತ ಸಂಚರಿಸುವ ಹಕ್ಕು. ಡಿ ಸಂಚರಿಸುವ ಹಕ್ಕು. ಈ ಏನ್ ಬರುತ್ತೆ? ಎಲ್ಲಾದ್ರೂ ವಾಸ ಮಾಡಬಹುದು. ದೇಶದಲ್ಲಿ ಎಲ್ಲಾದ್ರೂ ಹೋಗಿ ವಾಸ ಮಾಡಬಹುದು, ಎಲ್ಲಾದ್ರೂ ಹೋಗಿ ವಾಸಿಸುವ ಹಕ್ಕು. ಆಮೇಲೆ ಎಫ್ ಏನಿತ್ತು? ಆಸ್ತಿ ಹಕ್ಕಿತ್ತು, ಎಫ್ ಹೋಗಿದೆ. ಈ ಎಫ್ ಲಾಸ್ಟ್ ಬರುವಂತದ್ದು ಏನಪ್ಪಾ ಅಂದ್ರೆ, ಯಾವ್ದಾದ್ರು ನಿಮಗೆ ಯಾವ್ದು ಬೇಕೋ ಅದು ಉದ್ಯೋಗವನ್ನ ಮಾಡುವಂತದ್ದು ಅವಕಾಶ. ನಿಮ್ಗೆ ವ್ಯಾಪಾರ, ಉದ್ಯೋಗ ನಿಮ್ಗೆ ಯಾವ್ದು ಇಷ್ಟೋ ಅದು ಮಾಡಬಹುದು. ಎಫ್ ಜಿ ಬರುತ್ತೆ. ಸೊ ಹೀಗೆ ನೆನ್ಪಿಟ್ಕೊಳ್ಳಿ. ಸಂಘ ಅಥವಾ ಒಕ್ಕೂಟಗಳನ್ನ ರಚಿಸುವ ಹಕ್ಕ 19C ಅಲ್ಲಿ ಬರುತ್ತೆ. ಇವೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ನೇರವಾಗಿ ಕೊಟ್ಟಿದ್ದಾನೆ. ಮೂಲಭೂತ ಹಕ್ಕುಗಳಲ್ಲಿ ಇವೆಲ್ಲ ನೇರವಾಗಿದೆ. ಆದ್ರೆ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ. 12ರಿಂದ 35ನೇ ವಿಧಿ ನೋಡ್ರಿ, ಎಲ್ಲೂ ಇಲ್ಲ. ಆದ್ರೆ ಇದನ್ನ 19ನೇ ವಿಧಿಯಲ್ಲಿ ಬರುತ್ತೆ, ವಾಕ್ ಸ್ವಾತಂತ್ರ್ಯದಲ್ಲಿ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಬಹಳ ಸಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಅಲ್ಲಿ ಒಂದು 19A ಪತ್ರಿಕಾ ಸ್ವಾತಂತ್ರ್ಯವು ಕೂಡ ಸೇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಬಹಳ ಸಲ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ. ನೆಕ್ಸ್ಟ್,
ಭಾರತವು ಸಂಯುಕ್ತ ರಾಜ್ಯಗಳ ಒಕ್ಕೂಟ, ರಾಜ್ಯಗಳ ಸಂಯುಕ್ತ ಒಕ್ಕೂಟ, ರಾಜ್ಯಗಳ ಒಕ್ಕೂಟ, ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಆನ್ಸರ್ ಮಾಡಿ. ಬಹಳ ಜನ ಲಗಟ ಹೊಡೆದಿರು ನೋಡ್ರ. ಅನ್ನ ತಪ್ಪು ಮಾಡಿರಿ. 50% ಆನ್ಸರ್ ಮಾಡಿಲ್ಲ. ರಾಜ್ಯಗಳ ಒಕ್ಕೂಟ ನಾ ಬಹಳ ಸಲ ಹೇಳಿದ ಇದ್ರ ಬಗ್ಗೆ. ರಾಜ್ಯಗಳ ಒಕ್ಕೂಟ ಅಷ್ಟೇ, ಕೇಂದ್ರಾಡಳಿತ ಪ್ರದೇಶ ಅಂತ ಬರಬಾರ್ದು. ನಮ್ಮ ಆ ವಿಧಿ, ಸಂವಿಧಾನದ ವಿಧಿ 1ನೇ ವಿಧಿ, ಸಂವಿಧಾನದ 1ನೇ ವಿಧಿ ಏನ್ ಹೇಳುತ್ತೆ? ಭಾರತವು ಒಂದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಷ್ಟೇ ಇದೆ, ಮತ್ತೇನಿಲ್ಲ. ಸರ್ ಹಂಗಿದ್ರೆ ನಮ್ದು ಕೇಂದ್ರಾಡಳಿತ ಪ್ರದೇಶಗಳದಾವಲ್ರಿ, ಇದು ಏನ್ ಮಾಡ ಕೇಂದ್ರಾಡಳಿತ ಪ್ರದೇಶ ಹೇಳ್ಬಿಡ್ಲ ನಿಮಗೆ? ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಶೋಕಿ ಮಾಡೋದಕ್ಕೆ ಈ ಕೇಂದ್ರಾಡಳಿತ ಪ್ರದೇಶಗಳನ್ನು ಇಟ್ಕೊಂಡಿದ್ದಾರೆ. ನೀವು ಬೇರೆ ಕಡೆ ಹೋಗ್ರಿ, ಅಮೆರಿಕ ಹೋಗ್ರಿ, ಅಮೆರಿಕದಲ್ಲಿ ಎಷ್ಟಿದೆ? 50 ರಾಜ್ಯಗಳಿದೆ ಅಷ್ಟೇ. ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಇಲ್ಲವೇ ಇಲ್ಲ. ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ನೋಡಿ ರಾಜ್ಯಗಳಂತಿದ್ದಾವೆ, ಕೇಂದ್ರಾಡಳಿತ ಪ್ರದೇಶದ ಪರಿಕಲ್ಪನೆ ಬಹಳ ರಾಷ್ಟ್ರಗಳಲ್ಲಿ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ? ಕೇಂದ್ರಾಡಳಿತ ಪ್ರದೇಶವಾಗಿನಾಗಿ ಮಾಡಿ ಆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ತಮ್ಮ ಹಿಡಿತವನ್ನು ಸಾಧಿಸಲು ಕೇಂದ್ರ ಸರ್ಕಾರ ಶೋಕಿ ಮಾಡ್ತದೆ, ಪುಕ್ಷಟೆ ಶೋಕಿ. ಆಕ್ಚುಲಿ ನಮ್ಮ ಸಂವಿಧಾನ ರಚನಾಕಾರರ ಪ್ರಕಾರ ನಮ್ಮ ದೇಶದಲ್ಲಿ ಎಲ್ಲವೂ ರಾಜ್ಯಗಳಾಗಿರ್ಬೇಕು, ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಅಥವಾ ರಾಜ್ಯಗಳಿರ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಬರೀ ಅವರು ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಅಷ್ಟೇ ಮೆನ್ಷನ್ ಮಾಡಿಸಿದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳು, ನಮ್ಮ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ? ಕೇಂದ್ರಾಡಳಿತ ಪ್ರದೇಶಗಳನ್ನ ಇಟ್ಕೊಂಡು ಬಂದಿದ್ದಾರೆ, ಅವು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಕೇಂದ್ರಾಡಳಿತ ಪ್ರದೇಶಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾರ ಒಂದು ಹೊಸ ಪ್ರದೇಶ ನಾವು ವಶಪಡಿಸ್ಕೊಂಡೇವೆ ಅನ್ಕೊಳ್ಳೋಣ, ಅಷ್ಟೇ ಒಂದು 5 ತಿಂಗಳು 6 ತಿಂಗಳು ಅಷ್ಟೇ ಇರಬೇಕದು ಕೇಂದ್ರಾಡಳಿತ ಪ್ರದೇಶ ತಾತ್ಕಾಲಿಕವಾಗಿ. ಅದಾದ್ಮೇಲೆ ಅದಕ್ಕೊಂದು ರಾಜ್ಯದ ಸ್ಥಾನಮಾನ ಕೊಡ್ಬೇಕಾಗ್ತೈತಿ. ಆದ್ರೂ ಕೊಡಲ್ಲ ನಮ್ಮ ದೇಶದಲ್ಲಿ. ಇನ್ನು ಆದಷ್ಟು ಜಮ್ಮು ಕಾಶ್ಮೀರ ಆದಷ್ಟು ರಾಜ್ಯದ ಸ್ಥಾನಮಾನ ಕಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅದಕ್ಕೆ, ಮತ್ತೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಜಮ್ಮು ಕಾಶ್ಮೀರ ಲದಾಖಿಗೆ. ಸೊ ಆನ್ಸರು ರಾಜ್ಯಗಳ ಒಕ್ಕೂಟ ಅಷ್ಟೇ. ನೀವು ತೆಗೆದು ನೋಡ್ರಿ, ಪುಸ್ತಕ ತೆಗೆದು ನೋಡ್ರಿ, ಭಾರತವು ರಾಜ್ಯಗಳ ಒಕ್ಕೂಟ ಅಷ್ಟೇ ಇದೆ. ಸಿ ಆನ್ಸರ್. ನೆಕ್ಸ್ಟ್, ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ಪೋಲ್ ಕೊಟ್ಟಿನ ಆನ್ಸರ್ ಮಾಡ್ರಿ. 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? CS ನಿಮ್ಮ ವಯಸ್ಸ? ನಿನ್ನ ಮೊಳಕಲಿಗೆ 30 ನಿನಗೆ ನಿನಗೆ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಪ್ರಾಥಮಿಕ ಶಿಕ್ಷಣ ನೋಡಿ. ಪ್ರಾಥಮಿಕ ಶಿಕ್ಷಣ ಅಂದ್ರೆ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ 86ನೇ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಇದೇನ್ ಹೇಳುತ್ತಪ್ಪ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯದ ಬಗ್ಗೆ ಮಾತನಾಡುತ್ತೆ. ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ, 6ರಿಂದ 14 ಅಥವಾ 1ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಮೂಲಭೂತ ಹಕ್ಕುಗಳಿಗೆ 21A ವಿಧಿಯನ್ನು ಸೇರಿಸಲಾಗುತ್ತದೆ. 21A ಆರ್ಟಿಕಲ್ ನ ಏನ್ ಮಾಡ್ತಾರೆ? ಮೂಲಭೂತ ಹಕ್ಕುಗಳಿಗೆ ಸೇರಿಸಲಾಗುತ್ತದೆ. ಹೀಗಾಗಿ ಪ್ರಾಥಮಿಕ ಶಿಕ್ಷಣ ಅಂತ ನೋಡ್ತೇವೆ ನಾವು. ಪ್ರಾಥಮಿಕ ಶಿಕ್ಷಣ ಅಷ್ಟೇ ಅಲ್ಲದೆ ಮತ್ತೊಂದು ಮೂಲಭೂತ ಕರ್ತವ್ಯಗಳಿಗೆ ಮತ್ತೊಂದನ್ನು ಸೇರಿಸ್ತಾರೆ. ಮೂಲಭೂತ ಕರ್ತವ್ಯಗಳಿಗೆ ಒಂದನ್ನು ಸೇರಿಸ್ತಾರೆ. ಏನಂದ್ರೆ ಈ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪಾಲಕರ ಕರ್ತವ್ಯ ಅಂತಾನು ಸೇರಿಸಿದ್ದಾರೆ. 11ನೇ ಮೂಲಭೂತ ಕರ್ತವ್ಯವಾಗಿ ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಪಾಲಕರ ಕರ್ತವ್ಯ. ಪಾಲಕರ ಕರ್ತವ್ಯದ ಬಗ್ಗೆನೂ ಕೂಡ ಅದನ್ನು ಕೂಡ 86ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಒಟ್ಟಿನಲ್ಲಿ ಆನ್ಸರ್ ಬಿ, ಪ್ರಾಥಮಿಕ ಶಿಕ್ಷಣ. ನೆಕ್ಸ್ಟ್, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ JB ಕೃಪಲಾನಿ, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ AV ಠಾಕೂರ್.
ಇನ್ನು 15 ಸೆಕೆಂಡ್ ಇದೆ, ಆನ್ಸರ್ ಮಾಡ್ರಿ. ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರಾಗಿದ್ದರು? ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಜೆ.ಬಿ. ಕೃಪಲಾನಿ, ಆಚಾರ್ಯ ಜೆ.ಬಿ. ಕೃಪಲಾನಿ. ಸಂವಿಧಾನ ರಚನಾ ಸಭೆ, ಸಂವಿಧಾನವನ್ನು ಸಿದ್ಧಪಡಿಸುವಂತ ಒಂದು ಗುಂಪನ್ನ ನಾವು ಸಂವಿಧಾನ ರಚನಾ ಸಭೆ ಅಂತ ಕರಿತೀವಿ. ಆ ಟೈಮಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಂತ ಬಂದ್ರೆ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಪಟೇಲ್ರಾಗಿದ್ರು. ಪಟೇಲ್ರು, ವಲ್ಲಭಾಯ್ ಪಟೇಲ್ರು. ಏನು ಮೂಲಭೂತ ಹಕ್ಕುಗಳ ಸಮಿತಿ ಅಂತ ಕೇಳಿದ್ರೆ ಅಷ್ಟೇ. ಆದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಿದಾನ ಅವನು? ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ಕೇಳಿದಾನೆ. ಸೊ ಉಪಸಮಿತಿ ಅಂತ ಬಂದ್ರೆ ಜೆ.ಬಿ. ಕೃಪಲಾನಿ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು? ಪೋಲ್ ಕೊಟ್ಟಿನ ಆನ್ಸರ್ ಮಾಡಿ. ಓಕೆ, 69% ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ವೆರಿ ಗುಡ್. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಆನ್ಸರ್ ಸಿ ಆಗುತ್ತೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ನೋಡಿ. 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಬರುತ್ತೆ ಭಾರತಕ್ಕೆ. ಆ ಕ್ಯಾಬಿನೆಟ್ ಆಯೋಗ ಏನ್ ಮಾಡುತ್ತೆ? ಭಾರತೀಯರಿಗೆ ಸಂವಿಧಾನ ರಚನಾ ಸಭೆಗೆ ಅವಕಾಶ ಮಾಡಿಕೊಡ್ತಾರೆ. ಭಾರತೀಯರಿಗೆ ಸಂವಿಧಾನ ರಚನಾ ಸಭೆಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹೀಗಾಗಿ ಇಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪಿಸಲು ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತಂದ್ರೆ ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಫಲವಾಗಿತ್ತು ಅಂತ ನೋಡ್ತೇವೆ ನಾವು. ಆನ್ಸರ್ ಸಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು? ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. KS 2008 KS ಪ್ರಿಲಿಮ್ಸ್ ನೋಡ್ರಿ. KS ಪೂರ್ವ ಸಿದ್ಧತಾ ಪರೀಕ್ಷೆ ಕೇಳಿದ್ರೆ ಡೇಟ್ ಕೂಡ ಕೇಳಿದಾನೆ. ಡೇಟ್ ಆನ್ಸರ್ ಮಾಡ್ರಿ. ಓಕೆ ಮಂಜುನಾಥ್, ವೆರಿ ಗುಡ್. ಚೈತ್ರ, ಟೈಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಬೇಡ್ರಿ, ಪೋಲ್ ಕೊಟ್ಟಿರಿ, ಆವಾಗ ಆನ್ಸರ್ ಮಾಡ್ಬೇಕು. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. 18ನೇ ಜೂನ್ 1951. 18ನೇ ಜೂನ್ 1951 ಅಂದ್ರೆ 1951 ಏಪ್ರಿಲ್ ತಿಂಗಳಲ್ಲಿ ಮೊದಲ ಲೋಕಸಭಾ ರಚನೆ ಆಗುತ್ತೆ. 1951 ಅಲ್ಲ, 1952ರಲ್ಲಿ ಚುನಾವಣೆಯ ನಂತರ ಮೊದಲ ಲೋಕಸಭೆ ರಚನೆ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಚುನಾವಣೆ ನಡೆಸೋದಕ್ಕಿಂತ ಮುಂಚೆನೂ ನಾವು ಸರ್ಕಾರ ಫಾರ್ಮ್ ಮಾಡಿದಾಗಿತ್ತು, ಸರ್ಕಾರ ರಚಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ 1951 ಜೂನ್ ತಿಂಗಳಲ್ಲಿ ಏನಂದ್ರೆ ಸಂವಿಧಾನದ ಮೊದಲ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ 9ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸುತ್ತಾರೆ. ಸಂವಿಧಾನದ ಮೊದಲ ತಿದ್ದುಪಡಿ ಮುಖಾಂತರ 9ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸ್ತಾರೆ. ಆ 9ನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ ಅಂತ ನಾವು ನೋಡ್ತೇವೆ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಬಿ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಭಾರತದಲ್ಲಿ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ ಭಾರತದಲ್ಲಿ. ಮತ ಚಲಾಯಿಸದಿರುವ ಹಕ್ಕು, ಮತ ಚಲಾಯಿಸುವ ಹಕ್ಕು, ವಾಪಸ್ ಕರೆಸಿಕೊಳ್ಳುವ ಹಕ್ಕು, ಮಾತಾಡುವ ಹಕ್ಕು. ಇನ್ನು 15 ಸೆಕೆಂಡ್ ಇದೆ, ಆನ್ಸರ್ ಮಾಡ್ರಿ. ಬೆಂಕಿ ಕ್ವಶನ್ ಇದು. ಹಕ್ಕು ಸಿ ಆನ್ಸರ್. ವಾಪಸ್ ಕರೆಸಿಕೊಳ್ಳುವ ಹಕ್ಕು. ನೋಡಿ, ಒಂದೊಂದಾಗಿ ನೋಡಿ. ಭಾರತದ ಬಗ್ಗೆ ಕೇಳಿದೆ ನಾವು. ಭಾರತದಲ್ಲಿ ನಿಮಗೆ ಮತ ಚಲಾಯಿಸದಿರುವ ಹಕ್ಕು ಇದೆ. ಹೌದು, ನೀವು ಮತ ಚಲಾಯಿಸಿಲ್ಲ ಅಂದ್ರೆ ನಿಮಗೇನು ಶಿಕ್ಷೆ ಇಲ್ಲ.
ಮತ ಚಲಾಯಿಸುವುದು ಕಡ್ಡಾಯ ಅಂತ ಇಲ್ಲೇ ಇಲ್ಲ, ಅದು ನಿಮ್ಮ ಆಯ್ಕೆ. ಬೇಕು ಅಂದ್ರೆ ನೀವು ಮತ ಚಲಾಯಿಸಬಹುದು, ಬೇಡ ಅಂದ್ರೆ ಬಿಡಬಹುದು. ಭಾರತದಲ್ಲಿ ಅದಕ್ಕೆ ಅವಕಾಶ ಇದೆ. ಮತ ಚಲಾಯಿಸುವ ಹಕ್ಕು, ನೀವು ಮತ ಚಲಾಯಿಸ್ತೀರ ಅಂದ್ರೆ ಅದನ್ನ ತಡೆಯುವ ಹಕ್ಕು ಯಾರಿಗೂ ಇಲ್ಲ. ಈಗ ನಾವು ಓಟ್ ಹಾಕ್ಬೇಕಾಗಿದೆ, ನನಗೆ ಯಾರೋ ಅಡ್ಡ ಬಂದು ತಡಿತಾ ಇದಾರೆ, ಯಾರೋ ಸರ್ಕಾರದವರು ಯಾರೋ ಬಂದು ತಡಿತಾ ಇದಾರೆ, ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ, ಕಾನೂನುಗಳ ಉಲ್ಲಂಘನೆ ಆಗುತ್ತೆ, ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ನಾನು ಮತ ಚಲಾಯಿಸದಿರುವ ಹಕ್ಕು ನನಗಿದೆ, ಭಾರತದಲ್ಲಿದೆ. ಮತ ಚಲಾಯಿಸುವ ಹಕ್ಕುನು ಇದೆ. ನೆಕ್ಸ್ಟ್ ಮಾತನಾಡುವ ಹಕ್ಕು ಇದೆ, 19ನೇ ವಿಧಿ ಅದರ ಬಗ್ಗೆ ಮಾತನಾಡುತ್ತೆ. ಸೊ ವಾಕ್ ಸ್ವಾತಂತ್ರ್ಯ ಎಲ್ಲ ನನಗಿದೆ, ನಾನು ಮಾತನಾಡುವ ಅಧಿಕಾರ ನನಗಿದೆ. ಆದ್ರೆ ಭಾರತದಲ್ಲಿ ವಾಪಸ್ ಕರೆಸಿಕೊಳ್ಳುವ ಹಕ್ಕು ಇಲ್ಲ. ಹಂಗಂದ್ರೆ ಏನ್ ಸರ್ ಇದು ವಾಪಸ್ ಕರೆಸಿಕೊಳ್ಳುವುದಂದ್ರೆ? ಈಗ ನೋಡಿ, 2022ರಲ್ಲಿ ಈಗ ಚುನಾವಣೆ ಆಗುತ್ತೆ, 23ರಲ್ಲಿ ನಮ್ದು ಚುನಾವಣೆ ಆಗುತ್ತೆ ಅನ್ಕೊಳ್ಳೋಣ, ಕರ್ನಾಟಕದ್ದು. ಚುನಾವಣೆ ಆದಾಗ ಏನ್ ಮಾಡ್ತಾರೆ, ಸುಮಾರು 224 ಜನ MLA-ಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ವಿಧಾನಸಭೆ. ಕಳಿಸಿದ ಮೇಲೆ ಕನಿಷ್ಠ ಸಮಯ ಕೊಡಬೇಕು ಅವರಿಗೆ. ಕನಿಷ್ಠ ಸಮಯ ಅಂದ್ರೆ ಒಂದು 6 ತಿಂಗಳು ಅನ್ಕೊಳ್ಳೋಣ, 6 ಮಂತ್ ವರೆಗೂ ಒಂದು ಕನಿಷ್ಠ ಸಮಯ ಕೊಟ್ಟು, ಅದಾದ್ಮೇಲೆ ಇದರಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡಿಲ್ವೋ, ಯಾರ್ಯಾರು MLA-ಗಳು ಸರಿಯಾಗಿ ಕೆಲಸ ಮಾಡಿಲ್ವೋ ಅವ್ರನ್ನ ವಾಪಸ್ ಮತ್ತೆ ಇಳಿಸುವಂತದ್ದು, ಕೆಳಗೆ ಇಳಿಸ್ಬಿಡೋದು. ಇದೆಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಇದೆ. ಒಬ್ಬ ವ್ಯಕ್ತಿಯನ್ನ MLA ಅಥವಾ MP ನಾಗ ಆಯ್ಕೆ ಮಾಡ್ತೀವಲ್ಲ, ಮಾಡಿದ್ಮೇಲೆ ಅವ್ರಿಗೆ ಮಿನಿಮಮ್ ಒಂದು ಕನಿಷ್ಠ ಸಮಯ ಕೊಡೋದು. ಫಸ್ಟ್ ಒಂದು 6 ತಿಂಗಳು ಅನ್ಕೊಳ್ಳೋಣ, 6 ಮಂತ್ ಕೊಡ್ಬೇಕು, ಯಾಕಂದ್ರೆ ಕೆಲಸ ಮಾಡಕ್ ಟೈಮ್ ತೋರ್ತದೆ. 6 ತಿಂಗಳ ನಂತರ ಆತನ ಕೆಲಸವನ್ನ ನೋಡೋದು, ಮಾಡಿದನೋ ಇಲ್ಲ ಅಂತ. ಮಾಡಿದರೋ ಇಲ್ಲ ಅಂತ, ಮಾಡಿಲ್ಲ ಅಂದ್ರೆ ಅವರನ್ನ ಮತ್ತೆ ಓಟ್ ಹಾಕಿ, ಅದೇ ಒಂದು ಮತಕ್ಷೇತ್ರದ ಜನರು ಓಟ್ ಹಾಕಿ ಮತ್ತೆ ಇಳಿಸೋದು, ಅವ್ನಿಗೆ ಇಳಿಸಿಬಿಡ್ಬೋದು, ಇಳಿಸಿ ಮತ್ತೊಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ಬೋದು. ಪರ್ಫಾರ್ಮೆನ್ಸ್, ಈಗ ಪ್ರೈವೇಟ್ ಕಂಪನಿಲಿ ಇಲ್ಲ. ಪ್ರೈವೇಟ್ ಕಂಪನಿಲಿ ನಿಮ್ಗೆ ಏನ್ ಮಾಡ್ತಾರೆ, ಫಸ್ಟ್ ಒಂದು 3-4 ಮಂತ್ಸ್ ನಿಮ್ಗೆ ಏನು ಮಾಡಲ್ಲ. ನೀವು ಎಲ್ಲರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ರಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋದು ಗೊತ್ತಿರುತ್ತೆ. ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ನಿಮ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದ್ರೆ ತೆಗೆದು ಬಿಸಾಕ್ಬಿಡ್ತಾರೆ, ಬಿಸಾಕಿ ಮತ್ತೊಬ್ಬನ ತಂದು ಕೂಡಿಸ್ತಾರೆ. ಹಂಗೆ ರಾಜಕೀಯದಲ್ಲೂ ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಇದು ಇದೆ, ಈ ಪ್ರಸ್ತುತ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಇದಿಲ್ಲ. ಒಮ್ಮೆ ಆಯ್ಕೆ ಮಾಡಿದ್ರೆ ಮುಗಿತ, 5 ವರ್ಷ ಹೊಳೆ ತಿರುಗಿ ನೋಡಂಗಿಲ್ಲ ಅವ್ರ ಕಡೆ. ಅವ್ರು ಆಡಿದ್ದೇ ಆಟ. ಮತ್ತೆ 5 ವರ್ಷ, ಆ 5 ವರ್ಷದವರೆಗೂ ನಾವು ಏನೂ ಮಾಡಂಗಿಲ್ಲ. ಸೊ ಹೀಗಾಗಿ ಭಾರತದಲ್ಲಿ ವಾಪಸ್ ಕರೆಸಿಕೊಳ್ಳುವ ಹಕ್ಕು ಇಲ್ಲ, ನಮಗಿಲ್ಲ. ಒಂದು ಸಲ ಆಯ್ಕೆ ಮಾಡಿದ್ರೆ ಮುಗೀತು, 5 ವರ್ಷ ಫಿಕ್ಸ್ ಅವ್ರು. ಸರ್ ಇದು ನಮ್ಮ ದೇಶದಲ್ಲಿ ತರಬಹುದಲ್ಲ ಅಂತ ಅನಿಸುತ್ತಾ ನಿಮಗೆ? ಈಗ ಯಾಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದನ್ನ ಯಾಕೆ ತರಬಾರ್ದು ಅನ್ಸುತ್ತೆ ಸರ್? ಥಮ್ಸಪ್ ಕೊಡಿ, ನಮಗಿದು ಬೇಕು ಸರ್ ಅನ್ನೋರು, ಇದು ನಮ್ಮ ದೇಶದ ಬೇಕ್ರಿ ಸರ್ ಅನ್ನೋದು ಬಹಳ ಅರ್ಜೆಂಟ್ ಐತೆ ಅವರು. ನೋಡಿ ಮಾಡ್ಬೋದು. ಈ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಬಹಳ ಇರುವುದರಿಂದ ಎಲೆಕ್ಷನ್ ಮಾಡೋದಕ್ಕೆ ಸಾವಿರಾರು ಕೋಟಿ ಖರ್ಚಾಗ್ತದೆ. ಜನಸಂಖ್ಯೆ ತುಂಬಾ ಹೆಚ್ಚಾಗಿರುವುದರಿಂದ ಸಾವಿರಾರು ಕೋಟಿ ಖರ್ಚಾಗ್ತದೆ. ಆ ಹಿನ್ನೆಲೆಯಲ್ಲಿ ದಿನ ಎಲೆಕ್ಷನ್ ಮಾಡಬೇಕಾಗ್ತದೆ, ದಿನ ಡೈಲಿ ಎಲೆಕ್ಷನ್ ಮಾಡಬೇಕಾಗ್ತದೆ. ಹಂಗಾಗಿ ಆ ಹಿನ್ನೆಲೆಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇರುವುದರಿಂದ ನಾವು ಮಾಡಕ್ ಆಗಲ್ಲ, ಸದ್ಯದ ಪರಿಸ್ಥಿತಿ ಆಗಲ್ಲ. ಆಮೇಲೆ ಮತ್ತೆ ಹೆಂಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ವೈವಿಧ್ಯತೆ ಬಹಳ ಇದೆ. ವೈವಿಧ್ಯತೆ ಬಹಳ ಇರುವುದರಿಂದ ಒಗ್ಗಟ್ಟು ಕಡಿಮೆ ಇದ್ದೇ ಇರ್ತದೆ. ಸಹಜವಾಗಿ ಒಗ್ಗಟ್ಟು ಕಡಿಮೆ. 100 ಜಾತಿಗಳು, 100 ಭಾಷೆಗಳು, 100 ಧರ್ಮಗಳು, ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಒಗ್ಗಟ್ಟು ಕಡಿಮೆ ಇರುತ್ತೆ. ಅದಕ್ಕೆ ನಮ್ಮನ್ನ ಬ್ರಿಟಿಷರ್ ಆಳಿದ್ರು. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅವನಿಗೆ ಏನಾರ ಒಂದು ಪ್ಲಾನ್ ಹಾಕಿ ಹಂಚ್ ಹಾಕಿ ಅವ್ನಿಗೆ ಕೆಳಗೆ ಇಳಿಸಕ್ ನೋಡ್ತೀವಿ. ಹೀಗಾಗಿ ಏನಾಗುತ್ತೆ, ನಮ್ಮ ದೇಶದಲ್ಲಿ ತಮಾಷೆ ಆಗ್ಬಿಡ್ತಿದ್ದು, ತಮಾಷೆ ಆಗ್ಬಿಡ್ತೈತಿ. ಹೀಗಾಗಿ ಅದು ವಾಪಸ್ ಕರೆಸಿಕೊಂಡ್ರೆ ಸಾವಿರಾರು ಕೋಟಿ ಬರೀ ಎಲೆಕ್ಷನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್, ಮುನ್ನೂರ 68ನೇ ವಿಧಿಯ ಪ್ರಕಾರ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓದ್ಬಿಟ್ಟಿನ ಆನ್ಸರ್ ಮಾಡಿ. ಬೆಂಕಿ ಕ್ವಶನ್, ಇದನ್ನು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು. ಒಟ್ ಸಿಗೆ ಟೆಂಡರ್ ತಗೊಂಡ್ಬಿಟ್ರಿ ಏನ? ಆಪ್ಷನ್ ಸಿ ಟೆಂಡರ್ ತಗೊಂಡ್ಬಿಟ್ರಿ ಕಾಣತೈತಿ. ಬಹಳ ಜನ ಅದೇ ಆನ್ಸರ್ ಮಾಡ್ತಾರೆ. ಸುಮ್ ಕಣ್ಣು ಮುಚ್ಚಿ ಹಾಕಿನ್ರಿ ಸರ್, ಎಲ್ಲಿ ಹತ್ತ ಕಣ್ಣು ಮುಚ್ಚಿ ಹೊಡೆದ್ಬಿಟ್ಟಿರಿ ಸರ್, ಎಲ್ಲಿ ಹತ್ತದ ಹೋಗಲಿ ಅದು ಮುಂದಕ್ಕೆ ನೋಡ ಮುಂದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳದು ಒಂದು ಸೌಂದರ್ಯ ಏನ್ ಗೊತ್ತನ್ರಿ? ಈಗ ನೀವು ಡಿಗ್ರಿಯಲ್ಲಿ ಇದ್ದಾಗೆಲ್ಲ 100 ಮಾರ್ಕ್ಸ್ ಬರೀತಿರಲ್ಲ, 100 ಮಾರ್ಕ್ಸ್ ಬರೆಯೋದಿರ್ತೈತಿ. ಅಲ್ಲಿ ಇಂಟೆಲಿಜೆಂಟ್ ಇದ್ದವರೇ ಜಾಸ್ತಿ ಬರೀತಾರೆ. ತುಂಬಾ ಓದ್ದವರು, ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಓದ್ದವರು ಬರ್ದವ್ರೆ ಜಾಸ್ತಿ ಆನ್ಸರ್ ಬರೀತಾರೆ. ಓದ್ಲಾರ್ದವನು ಬರೀಲಾರ್ದವನು ಒಂದು 2 ಪೇಜ್ 3 ಪೇಜ್ ತುಂಬಿಸಕ್ ಅವನು ಒದ್ದಾಡ ಹೋಗ್ತಾನ. ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆದಲ್ಲಿ ಎಂತ ವಿಪರ್ಯಾಸ ಅಂದ್ರೆ, ಓದದೇ ಇರುವಂತ ವ್ಯಕ್ತಿ 100ಕ್ಕೆ 100 ಆಗ್ತಾನೆ ಇಲ್ಲಿ ಎಲ್ಲದಕ್ಕೆ ಆನ್ಸರ್.
ಓದ್ದವನು 60-70 ಬಾಳ ಆದ್ರೆ 80 ಅಷ್ಟೇ ಟಚ್ ಮಾಡ್ತಾನ ಅವನು. ಓದ್ದವನು ಕಷ್ಟಪಟ್ಟು ಓದ್ದವರು ಸಿಕ್ಕಾಪಟ್ಟೆ ಎಲ್ಲವನ್ನ ಅದ್ರ ಬಗ್ಗೆ ತಿಳ್ಕೊಂಡವ್ರು ಕಡಿಮೆ ಹಾಕ್ತಾರೆ, ಬಹಳ ಆಪ್ಷನ್ ಟಚ್ ಮಾಡಲ್ಲ. ಆದ್ರೆ ಓದದಿರೋರು ಎಲ್ಲ ಹೊಡಿ ಜೈ ಹಿಂದ್ ಜೈ ಕರ್ನಾಟಕ ಹಾಕ್ಬೇಕಾಗ್ತೈತಿ. ಓಕೆ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಬಿ ನೋಡಿ. ಬಿ ಏನಾಗುತ್ತೆ ನೋಡಿ. ಒಂದನೇ ಸ್ಟೇಟ್ಮೆಂಟ್ ಏನಿದೆ, ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕು. ಬಕವಾಸ್. ಯಾಕಂದ್ರೆ ಹಣಕಾಸು ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಬೇಕು. ಹಣಕಾಸು ಮಸೂದೆಯನ್ನು ಮಂಡಿಸಬೇಕಾದರೆ ಇದಕ್ಕೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಬೇಕು. ಸಂವಿಧಾನ ತಿದ್ದುಪಡಿಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಬೇಕೇ ಇಲ್ಲ, ಸಂಬಂಧ ಇಲ್ಲ. ಒಂದ್ ತಪ್ಪಿದೆ. ಮಸೂದೆಯನ್ನು ಪ್ರತಿ ಸದನದಲ್ಲಿ ವಿಶೇಷ ಬಹುಮತದೊಂದಿಗೆ ಅಂಗೀಕರಿಸಬೇಕು. ಕರೆಕ್ಟ್ ಇದೆ. ಯಾಕಂದ್ರೆ 368ನೇ ವಿಧಿ ಇದೆ. ಸೊ 368ನೇ ವಿಧಿ ಅಂತ ಬಂದ್ರೆ ಮಸೂದೆಯನ್ನ ವಿಶೇಷ ಬಹುಮತದೊಂದಿಗೆ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ ಪಾಸ್ ಮಾಡಬೇಕು. ಇನ್ನು ಕೆಲವೊಂದು ಮಸೂದೆಗಳಿಗೆ ರಾಜ್ಯಸಭಾ ಲೋಕಸಭೆಯಲ್ಲಿ ಪಾಸ್ ಮಾಡೋದು ಅಷ್ಟೇ ಅಲ್ಲದೆ ಅರ್ಧ ರಾಜ್ಯಗಳ ಒಪ್ಪಿಗೆಯನ್ನು ಪಡ್ಕೋಬೇಕಾಗುತ್ತೆ. ಕೆಲವೊಂದು ಮಸೂದೆಗಳು, ಫಾರ್ ಎಕ್ಸಾಂಪಲ್ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಮಸೂದೆಗಳು, ಜಿಎಸ್ಟಿ ಅರ್ಥ ಆಯ್ತಲ್ರಿ. 368 ಅಂತ ಬಂದ್ರೆ ವಿಶೇಷ ಬಹುಮತ ಬೇಕೇ ಬೇಕಾಗುತ್ತೆ. ಬರೀ ಅವನು ಸಂವಿಧಾನ ತಿದ್ದುಪಡಿ ಅಂತ ಕೇಳಿದ್ರೆ 368ನೇ ವಿಧಿ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸಂವಿಧಾನ ತಿದ್ದುಪಡಿ ಅಂತ ಬಂದ್ರೆ 3 ವಿಧಾನಗಳಲ್ಲಿ ಮಾಡಬಹುದು ಸಂವಿಧಾನ ತಿದ್ದುಪಡಿ. ಒಂದು ಸರಳ ಬಹುಮತದಿಂದ ಸಂವಿಧಾನ ತಿದ್ದುಪಡಿ ಮಾಡಬಹುದು. ನೆಕ್ಸ್ಟ್ ವಿಶೇಷ ಬಹುಮತ, ಆಮೇಲೆ ವಿಶೇಷ ಬಹುಮತ ಪ್ಲಸ್ ಅರ್ಧ ರಾಜ್ಯಗಳ ಒಕ್ಕೂಟ, ಈ ತರ 3 ಬರುತ್ತೆ. ಅದೇ ಒಂದ್ ವೇಳೆ ಅವನು 368ನೇ ವಿಧಿ ಮೆನ್ಷನ್ ಮಾಡಿದಾನಂದ್ರೆ 368ರ ವಿಧಿಯಲ್ಲಿ ಎರಡೇ ಬರ್ತದೆ, ವಿಶೇಷ ಬಹುಮತ ಮತ್ತು ವಿಶೇಷ ಬಹುಮತ ಅರ್ಧ ರಾಜ್ಯಗಳ ಒಪ್ಪಿಗೆ. ಈ ತರ ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಮಹೇಶ್, ವೆರಿ ಗುಡ್. ಸಂವಿಧಾನ ತಿದ್ದುಪಡಿಯನ್ನ ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ನಾನು ಆಕ್ಚುಲಿ ಈಗಲೇ ಹೇಳಿದ್ದು, ಇದು ನೀವು ಕ್ವಶನ್ ಮುಂದಿದ್ದು ಗೊತ್ತಿತ್ತು ನನಗೆ, ಅದಕ್ಕೆ ಹಿಂದಿನ ಎಕ್ಸ್ಪ್ಲೇನ್ ಮಾಡಿ. ಪ್ರಶ್ನೆಗೆ ಉತ್ತರ ನೋಡಿ. ಮೇಲಿನ ಎಲ್ಲವೂ ಆಗುತ್ತೆ ಆನ್ಸರು. ಮೇಲಿನ ಎಲ್ಲವೂ ಸಂವಿಧಾನ ತಿದ್ದುಪಡಿಯನ್ನ ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರಂದ್ರೆ ಸರಳ ಬಹುಮತದೊಂದಿಗೆ ತಿದ್ದುಪಡಿ ಸರಿ ಇದೆ, ವಿಶೇಷ ಬಹುಮತ ಸರಿ ಇದೆ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ಸರಿ ಇದೆ. ಆನ್ಸರ್ ಡಿ. ಒಂದ್ ವೇಳೆ ಅವನೇನಾದ್ರೂ ನಾ ಕ್ವಶನ್ ಚೇಂಜ್ ಮಾಡಿದ್ರೆ ಇಲ್ಲಿ 368ನೇ ವಿಧಿ ಪ್ರಕಾರ ಈ ಕೆಳಗಿನ ಯಾವ ವಿಧಾನದ ಮೂಲಕ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಎರಡೇ ಬರ್ತಾವ ನೋಡ್ರಿ, ಬಿ ಮತ್ತು ಸಿ ಎರಡೇ ಬರ್ತವೆ. ಅರ್ಥ ಆಯ್ತಾ? 368ನೇ ವಿಧಿ ಅಂತ ನಾ ಮೆನ್ಷನ್ ಮಾಡಿದ್ರೆ ಬಿ ಮತ್ತು ಸಿ ಎರಡೇ ಬರ್ತವೆ. ಈ ತರ ಏನು ನಾವು ವಿಧಿ ಮೆನ್ಷನ್ ಮಾಡಿಲ್ಲ, ಸಂವಿಧಾನ ತಿದ್ದುಪಡಿ ಜನರಲ್ ಆಗಿ ಮಾತಾಡಿದ್ರೆ 3 ಬರ್ತವೆ, ಎ ಬಿ ಸಿ 3 ಬರ್ತವೆ. ನೆಕ್ಸ್ಟ್, ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನದ ಹಿಂದಿಯ ಅಧಿಕೃತ ಪಠ್ಯವನ್ನ ರಾಷ್ಟ್ರಪತಿಗಳು ಭಾರತದ ಜನರಿಗೆ ನೀಡಿದ್ದಾರೆ? ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1987. ಬಿ ಆನ್ಸರ್ ನೋಡಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಿ. ಕ್ವಶನ್ ನೋಡಿ ಇನ್ನೊಂದ್ಸಲ. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನದ ಹಿಂದಿಯ ಅಧಿಕೃತ ಪಠ್ಯವನ್ನ ರಾಷ್ಟ್ರಪತಿಗಳು ಭಾರತದ ಜನರಿಗೆ ನೀಡಿದ್ದಾರೆ ಅಂತ ಬಂದ್ರೆ ಬಿ ಆನ್ಸರ್. 58ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1987. ಜಿಎಸ್ಟಿ ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಡಲಾದ ಸಂವಿಧಾನ ತಿದ್ದುಪಡಿ ಯಾವುದು? ಸಂವಿಧಾನ ತಿದ್ದುಪಡಿ ಕಾಯ್ದೆ, ಮಸೂದೆ ಅಲ್ಲ, ಸಂವಿಧಾನ ತಿದ್ದುಪಡಿ ಕಾಯ್ದೆ. ಈಸಿ ಇದೆ, ಆನ್ಸರ್ ಮಾಡಿ. 122ನೇ ಮಸೂದೆ. ಕಾಯ್ದೆ ಅಂತ ಬಂದ್ರೆ ಉತ್ತರ ಎ ನೋಡಿ. 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಎ ಆನ್ಸರ್. 2016ರಲ್ಲಿ 101ನೇ ತಿದ್ದುಪಡಿ ಮಾಡುವ ಮೂಲಕ ಏಕರೂಪ ತೆರಿಗೆ ಜಾರಿಗೆ ಬರುತ್ತೆ. ಇದು ಪರಿಚಯವಾದ ವರ್ಷ ಜುಲೈ 1, 2017ರಂದು ಭಾರತದಲ್ಲಿ ಜಿಎಸ್ಟಿ ಜಾರಿಗೆ ಬಂದಿರುವಂತದ್ದು. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿ, ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಮೀಸಲಾತಿ ಒದಗಿಸಿದೆ? ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿ,
ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಮೀಸಲಾತಿ ಒದಗಿಸಿದೆ. ಜಸ್ಟ್ ನೀವು ಇಸ್ವಿ ನೋಡಿದ್ರು ಆನ್ಸರ್ ಮಾಡಬಹುದು. ಇಸ್ವಿ ನೋಡಿ ಆನ್ಸರ್ ಮಾಡಿ, ತಿದ್ದುಪಡಿ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಪ್ರಶ್ನೆಗೆ ಉತ್ತರ ನೋಡಿ. ಎ 93ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2005 RTE ಅಂತ ಕರೀತೀವಿ ನೋಡ್ರಿ, ರೈಟ್ ಟು ಎಜುಕೇಶನ್. ಓಕೆ, ರೈಟ್ ಟು ಎಜುಕೇಶನ್ ತಾನೆ, ರೈಟ್ ಟು ಎಜುಕೇಶನ್. ಎಜುಕೇಶನ್ ಅಂದ್ರೆ ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಮಕ್ಕಳು, ಪರಿಶಿಷ್ಟ ಪಂಗಡದ ಮಕ್ಕಳು, ಬುಡಕಟ್ಟು ಮಕ್ಕಳು ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಮೀಸಲಾತಿ ಕೊಡುವಂಥದ್ದು. ಖಾಸಗಿ ಶಾಲೆಗಳಲ್ಲಿ ಸರ್ಕಾರಿ ಬಡ ಮಕ್ಕಳಿಗೆ ಅಥವಾ SC ST ಮಕ್ಕಳಿಗೆ ಅವಕಾಶ ಮಾಡಿಕೊಡುವಂಥದ್ದು. ಆನ್ಸರ್ ಎ 93ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2005. ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಅನೈತಿಕವಾಗಿ ಸೇರ್ಪಡೆಯಾಗುವುದನ್ನ ತಡೆಗಟ್ಟಲು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಎಷ್ಟನೇ ತಿದ್ದುಪಡಿ ಮೂಲಕ ಜಾರಿಗೆ ತರಲಾಯಿತು? ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಆನ್ಸರ್ ಮಾಡ್ರಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. 52ನೇ ಸಂವಿಧಾನ ತಿದ್ದುಪಡಿ. 52ನೇ ಸಂವಿಧಾನ ತಿದ್ದುಪಡಿ 1985. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇರ್ತಾರೆ. ಇವ್ರೇನ್ ಮಾಡ್ತಾರೆ, ನಮ್ಮ ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ, ಯಾಕಂದ್ರೆ ಬಹಳಷ್ಟು ಜನ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಅನೈತಿಕವಾಗಿ ಹೋಗ್ತಿರ್ತಾರೆ. ಸೊ ಬೆಳಿಗ್ಗೆ ಒಂದು ಪಕ್ಷ, ರಾತ್ರಿ ಒಂದು ಪಕ್ಷ, ಆಯಾರಾಮ್ ಗಯಾರಾಮ್. ಇವತ್ತು ಹೋದ ನಾಳೆ ಬಂದ, ಸುಟ್ಕೇಸ್ ತೋರ್ಸಿದ್ರು ಸಾಕ, ಹಿಂಗ್ ಒಂದ್ ಸುಟ್ಕೇಸ್ ತೋರ್ಸಿದ್ರು ಸಾಕ, ಬಿಟ್ಟು ಬಂದ್ಬಿಡವ್. ಜಂಪ್, ಅದಕ್ಕೆ ಲುಂಗಿ ಸುತ್ತೋತಿದ್ರು ಅವ್ರೆಲ್ಲ ರಾಜಕಾರಣಿಗಳು. ಲುಂಗಿ ಮತ್ತು ಧೋತಿ ಹಾಕೋತಾರೆ, ಯಾಕಂದ್ರೆ ಮ್ಯಾಲ್ ಕಟ್ಕೊಂಡು ಜಂಪ್ ಮಾಡಕ್ಕೆ ಈಸಿ ಆಗ್ತದೆ ಅಂತ ಹೇಳಿ. ಜಂಪಿಂಗ್ ಸ್ಟಾರ್ಸ್ ಎಲ್ಲ ಅವರು. ಹೀಗಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಜನರಿಗೆ ಸಂದೇಹ ಬರಕ್ ಶುರು ಆಯ್ತು. ಭಾರತದಲ್ಲಿ ರಾಜಕಾರಣಿಗಳ ಮೇಲೆ ಸಂಪೂರ್ಣ ನಂಬಿಕೆ ಹೊರಟೋಯ್ತು. ಹೀಗಾಗಿ ಇದನ್ನು ಉಳಿಸ್ಕೋಬೇಕಾಗಿದ್ದು ರಾಜಕಾರಣಿಗಳ ಕರ್ತವ್ಯ ಆಗಿತ್ತು. ರಾಜೀವ್ ಗಾಂಧಿ ಏನ್ ಮಾಡ್ತಾರೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ನಿಯಮಗಳನ್ನ ಮಾಡ್ತಾರೆ, ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡ್ತಾರೆ. ಅದೇ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. ಅದು ಮಾಡಿದ್ದು ಯಾವಾಗ ಅಂದ್ರೆ 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ. ಲಾಸ್ಟ್ ಕ್ವಶನ್. ಭಾರತ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಕೇಂದ್ರ ಹಾಗೂ ಅದರ ಭೂ ಪ್ರದೇಶಗಳ ಬಗ್ಗೆ ವಿವರಣೆ ನೀಡಲಾಗಿದೆ? ಭಾಗ ಎಷ್ಟನೇ ಭಾಗ? ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡಿ. 1ನೇ ಭಾಗ. ಸಂವಿಧಾನದ 1ನೇ ಭಾಗದಲ್ಲಿ ಕೇಂದ್ರ ಹಾಗೂ ಅದರ ಭೂ ಪ್ರದೇಶಗಳ ಬಗ್ಗೆ ವಿವರಣೆ ನೀಡಲಾಗಿದೆ. 1ರಿಂದ 4 ವಿಧಿಗಳನ್ನ ಹೊಂದಿದೆ. 1ರಿಂದ 4 ವಿಧಿಗಳನ್ನ ಈ ಭಾಗ ಹೊಂದಿದೆ. ಅಲ್ಲಿ ನಾವು ಇದ್ರ ಬಗ್ಗೆ ನೋಡ್ತೇವೆ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಶಬಾಷ್, 96% ಜನ ಕರೆಕ್ಟ್ ಆನ್ಸರ್ ಮಾಡಿದಿರ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. 250, 250. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250 ಇದೆ, 250. ಹಾಗ ಟೈಪ್ ಮಾಡಿ ನೋಡೋಣ. ಲೋಕಸಭಾ ಸದಸ್ಯರ ಗರಿಷ್ಠ ಸಂಖ್ಯೆ 52 ಇತ್ತು ಮುಂಚೆ, 552 ಇತ್ತು. ಆದ್ರೆ ಈಗ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಅನ್ನ ತೆಗೆದಿದ್ದಾರೆ. ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಈಗಿರಲ್ಲ. 104ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಇರಲ್ಲ. ಈಗ 550 ಇದೆ. ಸೊ ಇದು ಗರಿಷ್ಠ ಸದಸ್ಯರ ಸಂಖ್ಯೆ. ಆದ್ರೆ ನಾರ್ಮಲಿ ಪ್ರಸ್ತುತವಾಗಿ 543 ಜನ ಇದ್ದಾರೆ. ಕ್ಲಿಯರ್ ಇದೆಯಾ? 545 ಅಲ್ಲ, 43 ಆಗ್ಬೇಕು. ಯಾಕಂದ್ರೆ ಇಬ್ರು ಹೋಗಿದ್ದಾರೆ, ಆಂಗ್ಲೋ ಇಂಡಿಯನ್ಸ್ ಇಬ್ರು ಹೋಗಿದ್ದಾರೆ. ಸೊ ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ 543 ಇದೆ. ಆದ್ರೆ ಲೋಕಸಭೆಯ ಗರಿಷ್ಠ ಎಷ್ಟಿದೆ ಅಂದ್ರೆ 550 ಇದೆ. ಇದು 2026ರವರೆಗೂ ಸೇಮ್ ಇರುತ್ತೆ. ಡಿಲಿಮಿಟೇಷನ್ ಆಕ್ಟ್ ಏನಿದೆಯಲ್ಲ, ಈಗ ಡಿಲಿಮಿಟೇಷನ್ ಕಾಯ್ದೆ ಪ್ರಕಾರ ಇದು ಚೇಂಜಸ್ ಮಾಡಲ್ಲ. 2026ರವರೆಗೆ ಇರುತ್ತೆ. 2026ರ ನಂತರ ಮತ್ತೊಂದು ಡಿಲಿಮಿಟೇಷನ್ ಕಾಯ್ದೆ ಮಾಡ್ತಾರೆ. ಸಂಸತ್ತಿನ ಕಾನೂನಿಗೆ ಒಳಪಟ್ಟು ಮತ್ತೆ ಲೋಕಸಭಾ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಚೇಂಜಸ್ ಮಾಡಬಹುದು, ಹೆಚ್ಚು ಕಡಿಮೆ ಮಾಡಬಹುದು. ಆಲ್ ರೈಟ್. ಸಂಸತ್ ಅಧಿವೇಶನ ಮುಂದುವರಿಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು? ಇರ್ಬೇಕಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. 10%. 10% ಆರ್ 1/10 ಅಂದ್ರೂ ಒಂದೇ.
10ರಲ್ಲಿ 1 ಭಾಗ ಅಂದ್ರೆ ಒಂದೇ, 10% ಅಂದ್ರೆ ಒಂದೇ. ಈಗ 543 ಲೋಕಸಭಾ ಸದಸ್ಯರ ಸಂಖ್ಯೆ ಇದೆ. ಲೋಕಸಭಾ ಅಧಿವೇಶನಗಳು ನಡಿಬೇಕು ಅಂದ್ರೆ ಕನಿಷ್ಠ ಅಲ್ಲಿ 54ರಿಂದ 55 ಜನ ಇರಲೇಬೇಕು, 10% ಇರಲೇಬೇಕು. ಆಮೇಲೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ? 550 ಇದೆ. 550ರಲ್ಲಿ 545 ಇದೆ, 245 ಇದೆ. ಇದರಲ್ಲಿ ಕನಿಷ್ಠ 25 ಜನ ಇರಲೇಬೇಕು, ಕನಿಷ್ಠ 25 ಜನ ಇರಲೇಬೇಕು. ನೆನ್ಪಿಟ್ಕೋತಿರಲ್ಲ? ಸೊ ಅದು ಕನಿಷ್ಠ ಕೋರಂ. ಈಗ ಇಷ್ಟೇ ಸಿಂಪಲ್. ಕ್ಲಾಸ್ ಅಲ್ಲಿ 100 ಜನ ಇರ್ತೀರಾ, ನಿಮ್ದು ನೀವು ಡಿಗ್ರಿ ಫಸ್ಟ್ ಇಯರ್ ಇದೀರ ಅನ್ಕೊಳ್ಳೋಣ, ನಿಮ್ದು ಸ್ಟ್ರೆಂತ್ ಎಷ್ಟಿದೆ? 100 ಜನ. ಅಟ್ಲೀಸ್ಟ್ 10 ಜನ ಬರ್ಬೇಕು ಕ್ಲಾಸ್ ತಗೊಳಕ್ಕೆ. ವಿಕ್ಟೋರಿಯಾ ರಾಣಿಯನ್ನ ಭಾರತದ ಸಾಮ್ರಾಜ್ಞಿಯಾಗಿ ಯಾವಾಗ ನೇಮಿಸಲಾಯಿತು? ಮುಂದಕ್ಕೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, 1858. 1858. ಯಾಕಂದ್ರೆ 1857ರವರೆಗೆ ಭಾರತವನ್ನ ಆಳ್ತಿದ್ದು ಈಸ್ಟ್ ಇಂಡಿಯಾ ಕಂಪನಿ, ಅಂದ್ರೆ ಬ್ರಿಟಿಷ್ ದೇಶದ ಒಂದು ಖಾಸಗಿ ಕಂಪನಿ ನಮ್ಮ ದೇಶವನ್ನ ಆಳ್ತಿತ್ತು. ಅದು ಈಸ್ಟ್ ಇಂಡಿಯಾ ಕಂಪನಿ ಅಥವಾ EIC. ಏನಾಗುತ್ತೆ, 1857ರಲ್ಲಿ ನಾವು ದಂಗೆ ಹೇಳ್ತೇವೆ. ಸೊ ದಂಗೆ ಎದ್ಮೇಲೆ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿನ ಹೊಡೆದಾಕಿ ಬ್ರಿಟಿಷ್ ಸರ್ಕಾರವೇ ಅಂದ್ರೆ ರಾಣಿ, ಸೊ ಬ್ರಿಟಿಷ್ ರಾಣಿ ಅಥವಾ ಬ್ರಿಟಿಷ್ ಸರ್ಕಾರ ನೇರ ಆಡಳಿತಕ್ಕೆ ಒಳಪಡಿಸ್ತಾರೆ ಭಾರತವನ್ನ. ಸೊ ಅಲ್ಲಿಂದ 1858ರಿಂದ ಇಂಗ್ಲೆಂಡ್ ರಾಣಿಯ ಆಡಳಿತಕ್ಕೆ ಒಳಪಡುತ್ತೆ. ಹೀಗಾಗಿ ವಿಕ್ಟೋರಿಯಾ ರಾಣಿಯನ್ನ ಭಾರತದ ಸಾಮ್ರಾಜ್ಞಿಯಾಗಿ 1858ರಲ್ಲಿ ನೇಮಿಸಲಾಯಿತು. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರ ಸಲ್ಲಿಸಬೇಕು? ಓಕೆ ಕಿರಣ್, ನಮಸ್ತೆ. ನಮಸ್ತೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಸ್ಪೀಕರ್ ಆಗತ್ತೆ ಆನ್ಸರ್, ಸ್ಪೀಕರ್. ಈಗ ಯಾರಿದ್ದಾರೆ ಕ್ಲಾಸ್ ಅಲ್ಲಿ? ಪುನೀತ್ ಇದ್ದಾರೆ, ಪುನೀತ್. ನೆಕ್ಸ್ಟ್ ದಿನೇಶ್. ದಿನೇಶ್ ಸ್ಪೀಕರ್ ಅನ್ಕೊಳ್ಳಿ, ಸ್ಪೀಕರ್. ದಿನೇಶ್ ಸ್ಪೀಕರ್. ಈಗ ಪುನೀತ್ಗೆ ಸಾಕಾಗ್ಬಿಟ್ಟೈತಿ ಸರ್, ಜೀವನನೇ ಸಾಕಾಗ್ಬಿಟ್ಟೈತಿ. ಏನ್ ಬಿಡ್ರಿ, ಏನ್ ಸಂಸದ, ಏನ್ MP, ವರ್ಕ್ ಲೋಡ್ ಬಾಳ ಆಗ್ಬಿಟ್ಟೈತಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ಓಕೆ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ, ಮತ್ತು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇವೆರಡು ಯಾವ್ದ್ರದ್ದು ಟ್ವಿನ್ಸ್? ಇದು ಟ್ವಿನ್ಸ್ ಅಂತ ಕರೀತಾರೆ. ಯಾವ್ದು ಅವಳಿ ಅಂತ ಕರೀತಾರೆ? ಯಾವ್ದ್ರದ್ದು ಅವಳಿ ರೀ? ಬ್ರಿಟನ್ ವುಡ್ಸ್ ಟ್ವಿನ್ಸ್ ಅಂತ ಕರೀತಾರೆ. ಟ್ವಿನ್ಸ್ ಅವಳಿ ಜವಳಿ ಅಂತ ಕರೀತಾರೆ. 1944ರಲ್ಲಿ ಸ್ಥಾಪಿಸಲಾಗಿದೆ. ವಿಶ್ವ ಬ್ಯಾಂಕ್ ಮತ್ತು IMF ಎರಡೂ ಒಮ್ಮೆ ಸ್ಥಾಪಿಸಲಾಗಿದೆ. ಎರಡರದ್ದು ಮುಖ್ಯ ಕಚೇರಿ ವಾಷಿಂಗ್ಟನ್ DC. ಎರಡರದ್ದು ಮುಖ್ಯ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ DC ಯಲ್ಲಿದೆ. ಬರೀ ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವ ತತ್ವ ಯಾವುದು? ಶ್ವೇತಾ ಅವರು ಕರೆಕ್ಟ್ ಹಾಕಿರಾ? ವಾಟ್ ಈಸ್ ದ ಡಿಫರೆನ್ಸ್? ಇಲ್ಲಿ ಫಸ್ಟ್ ಆನ್ಸರ್ ನೋಡಿ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವ ತತ್ವ ಯಾವುದಂದ್ರೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ, ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರೀತೀವಿ. ಅಧಿಕಾರ ವಿಕೇಂದ್ರೀಕರಣ ಮತ್ತು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅಧಿಕಾರ ಯಾವ ರಾಷ್ಟ್ರ? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು. ಭದ್ರತಾ ಮಂಡಳಿಯಲ್ಲಿ ಪ್ರಸ್ತುತ 5 ರಾಷ್ಟ್ರಗಳಿದೆ. ಪ್ರಸ್ತುತವಾಗಿ 5 ರಾಷ್ಟ್ರಗಳಿದೆ. ಒಂದು UK, ಇಂಗ್ಲೆಂಡ್, ನೆಕ್ಸ್ಟ್ USA, ನೆಕ್ಸ್ಟ್ ಫ್ರಾನ್ಸ್, ನೆಕ್ಸ್ಟ್ ರಷ್ಯಾ, ಇನ್ನೊಂದು ಚೀನಾ. 5 ರಾಷ್ಟ್ರಗಳಿದೆ. ಹೀಗಾಗಿ ಇಲ್ಲಿ UK ಇದೆ, ರಷ್ಯಾ ಇದೆ, ಫ್ರಾನ್ಸ್ ಇದೆ. ಹೀಗಾಗಿ ಡಿ ಆಗುತ್ತೆ ಆನ್ಸರ್. ಮೇಲಿನ ಎಲ್ಲ 5 ರಾಷ್ಟ್ರಗಳು. ಸೊ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? Will proclaim ordinance based on aid and advice of Council of Ministers headed by Prime Minister. ಸಿದ್ದರಾಮ ಅವರೇ, ರಾತ್ರಿ ಆಯ್ತು, ಇಷ್ಟು ರಾತ್ರಿ ಏನ್ರಿ ಸರ್ ಕೆಲಸ? ಎಷ್ಟು ಮುಗುದಿಯ? ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ಆನ್ಸರ್ ಮಾಡಿ. ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ. 75. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ
75 ಅಂದ್ರೆ ಈಗ ನೋಡಿ ವಿಧಾನಸಭೆಯ ಸಂಖ್ಯೆ ಎಷ್ಟಿದೆ 224 ಇದೆ, ವಿಧಾನಸಭಾ ಸಂಖ್ಯೆ ಎಷ್ಟಿದೆ 224 ಇದೆ. ಇದರ 1/3 ಇರ್ಬೇಕು ನೋಡ್ರಿ, ಇದರ 1/3 ಇರ್ಬೇಕಂದ್ರೆ 3ರಲ್ಲಿ 1 ಅಂಶ. MLC ಗಳ ಸಂಖ್ಯೆ ಎಷ್ಟಿರ್ಬೇಕಂದ್ರೆ ಯಾವುದೇ ರಾಜ್ಯದಲ್ಲಿ MLC ಗಳ ಸಂಖ್ಯೆ MLA ಗಳ 1/3 ಇರ್ಬೇಕು. ಅಂದ್ರೆ MLA ಗಳು 3 ಭಾಗ ಅಂದ್ರೆ MLC 1 ಭಾಗ. ಸೊ ನೀವು ಲೆಕ್ಕ ಹಾಕಿದ್ರೆ 75 × 3 ಮಾಡಿದ್ರೆ ಎಷ್ಟಾಗುತ್ತೆ? 75 × 3 ಮಾಡಿದ್ರೆ 5 3 15 7 3 21 20 225 ಆಗುತ್ತಾ? 225 ಆಗುತ್ತೆ. ಅಪ್ರಾಕ್ಸಿಮೇಟ್ 224 ಇದೆ, 75 ಜನ ಇದ್ರು ಕೂಡ. ಆಕ್ಚುಲಿ MLC ಇರೋದೇ 6 ರಾಜ್ಯಗಳಲ್ಲಿ. ಒಂದು MH ಮಹಾರಾಷ್ಟ್ರ, UP, ನೆಕ್ಸ್ಟ್ ಬಿಹಾರ್, ಕರ್ನಾಟಕ, ನೆಕ್ಸ್ಟ್ ತೆಲಂಗಾಣ, ನೆಕ್ಸ್ಟ್ ಆಂಧ್ರ ಪ್ರದೇಶ್. ಈ 6 ರಾಜ್ಯಗಳಲ್ಲಿ ಮಾತ್ರ MLC ಇದೆ, ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಆಮೇಲೆ MLC ಗಳಿಗೆ ಇನ್ನೊಂದೇನಪ್ಪಾ ಅಂದ್ರೆ ರಾಷ್ಟ್ರಪತಿ ಚುನಾವಣೆಗಳಲ್ಲಿ ಇವರಿಗೆ ಅವಕಾಶ ಇಲ್ಲ. ರಾಷ್ಟ್ರಪತಿ ಚುನಾವಣೆ ಒಳಗಡೆ ಇವರು ಓಟ್ ಹಾಕಲ್ಲ. MLA ಗಳು ಎಲ್ಲಾ ರಾಜ್ಯದ MLA ಗಳು ಓಟ್ ಹಾಕ್ತಾರೆ, ಆದ್ರೆ MLC ಗಳಿಗೆ ಅವಕಾಶ ಇಲ್ಲ. ಇರೋದೇ 6 ರಾಜ್ಯ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಗೊತ್ತಾ? ಎಲ್ಲಾ ರಾಜ್ಯಗಳಲ್ಲಿ MLC ಆದರೆ, ಎಲ್ಲಾ ರಾಜ್ಯಗಳಲ್ಲಿ MLC ಇದ್ರೆ ಅದಕ್ಕೆ ತಿದ್ದುಪಡಿ ಮಾಡಿ ಅವ್ರಿಗೂ ಅವಕಾಶ ಕೊಡೋಣ ಅಂತಿದೆ. ಅದಾಗುತ್ತಿಲ್ಲ ಗೊತ್ತಿಲ್ಲ. ಎಲ್ಲಾ ರಾಜ್ಯಗಳಲ್ಲಿ MLC ಇರಬೇಕು, ಅವಾಗ ಅದಕ್ಕೊಂದು ಒಂದು ಕಾನೂನನ್ನ ಮಾಡಿ ಅವ್ರಿಗೂ ಕೂಡ ಅವಕಾಶ ಕೊಡ್ತಾರೆ. ಸದ್ಯಕ್ಕೆ ಮಾತ್ರ ಇಲ್ಲ. ಇವ್ರು ಯಾಕೆ ಸರ್? ಶಬಾಷ್, 58% ಜನ ಆನ್ಸರ್ ಮಾಡಿದ್ರ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, 63ನೇ ವಿಧಿ. 63ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಮಾತನಾಡುತ್ತೆ. ಆಮೇಲೆ ಗುಡ್